ಹೋಗ್ಬಿಟ್ಟು. ಆದರೆ ಅದಕ್ಕೆ ಪರಿಹಾರ ಏನು? ಸರ್ಕಾರ ಅಂತೂ ಗೋಡೌನ್ಗಳನ್ನು ಕಟ್ಟಿಕೊಡೋದಿಲ್ಲ, ಅಲ್ಲಿಂದ ಕೊಡ್ತದ. ಅನಿವಾರ್ಯವಾಗಿ ಪ್ರತಿಯೊಬ್ಬ ರೈತ ಬಂದ ಬೆಲೆಗೆ ಮಾರಬೇಕಾಗ್ತದೆ, ಇಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ರೈತರಿಗೆ ಮಾರ್ಕೆಟ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಂತೆ ಬರೆದ್ಬಿಡ್ರಿ ಎಲ್ಲಾದರೂ. ಅದಕ್ಕೆ ಸಹಕಾರ ಸಂಘಗಳು, ಸಹಕಾರ ಪತ್ತಿನ ಬ್ಯಾಂಕ್ಗಳಂತೇಳಿ ಗ್ರಾಮ ಮಟ್ಟದಲ್ಲೂ ಇದ್ದಾವೆ, ಎಲ್ಲ ಕಡೆ ಇದ್ದಾವೆ. ಅಲ್ಲರಿ ಒಂದು 2-3 ಗ್ರಾಮಗಳಕ್ಕೆ ಒಂದು ದೊಡ್ಡದಂತ ಗೋಡೌನ್ ಕಟ್ಟಿಸಿ ಅಲ್ಲಿ ಇಟ್ಟು ಅದಕ್ಕೆ ಅದ್ರದ್ದೇ ಅಂತ ಒಂದು ವ್ಯವಸ್ಥೆ ಮಾಡಿ ಕ್ಲರ್ಕನ್ನು ಅಧ್ಯಕ್ಷನೋ ನೇಮಿಸಿಕೊಂಡು ರೈತನಿಂದ ಬೆಳೆದ ಬೆಳೆಯನ್ನು ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿಗೆ ಬಂದು ಯಾವ್ರಿಗೆ ಕೊಡ್ಲಿಕ್ಕೆ ಹೋದ್ರೆ ಆಟೋಮೆಟಿಕ್ಕಾಗಿ APMC ತಂದ್ರೆ ಬಂದ ಹೋಗ್ಬಿಡ್ತದೆ. ಮತ್ತು ಪ್ರತಿಯೊಂದು ಹಳ್ಳಿಗೂ ಮಾರ್ಗಗಳಾಗಿದ್ದಾವೆ, ರೋಡ್ಗಳು ಆಗ್ತಾ ಇದ್ದಾವೆ. ಅದು ರೋಡ್ಗಳು ಸರ್ಕಾರಗಳಿಂದ ಮಾಡಿಸಿ ನೀವು ಗೋಡಾವನ್ನು ಮಾಡಿದ್ರಪ್ಪ ಅಂದ್ರೆ ರೈತ ಅದಕ್ಕೆ ಮಿನಿಮಮ್ ಅದಕ್ಕೆ ಬಾಡಿಗೆ ಇಟ್ಟರಪ್ಪ ಅಂತಂದ್ರೆ ಅಲ್ಲಿ ಕಾವಲಕ್ಕೆ ಒಂದಿಷ್ಟು ಜನರಿಗೆ ಅನುಕೂಲ ಆಗ್ತದೆ, ಉದ್ಯೋಗ ಸಿಗ್ತದೆ. ರೀ ಕವರ ಮಾಡೋದಕ್ಕಾಯ್ತು, ಅವು ಧಾನ್ಯಗಳನ್ನು ರಕ್ಷಣೆ ಮಾಡಿಡೋದಕ್ಕಾಯ್ತು, ಸಂರಕ್ಷಣೆ ಮಾಡೋದಕ್ಕಾಯ್ತು, ಮುಂದೆ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಒಂದಿಷ್ಟು ವಿಂಗ್ ಆಗ್ತದೆ. ಅಲ್ಲೇ ಹಳ್ಳಿ ಊರಿನ ಆ 3-4 ಹಳ್ಳಿಯ ಜನರಲ್ಲಿ ಕಲ್ತಂಥ ಮಕ್ಕಳಿಗೆ ಉದ್ಯೋಗ ಆಗಿಬಿಡ್ತದೆ. ಜೊತೆಗೆ ಮಿನಿಮಮ್ ಚಾರ್ಜ್ ಮಾಡಿ ರೈತ ಈ ಒಂದು ರಾಶಿಯ ಸಂದರ್ಭದಲ್ಲೇ ಬೆಳೆದ ಬೆಳೆನ ಅಲ್ಲಿ ಸಂಗ್ರಹ ಮಾಡಿಟ್ರೆ ಅವು ನಂತರ ರೇಟ್ ಬಂದು ಮರಗಳಿಗೆ ಬರ್ತದೆ ರೀ. ಇವತ್ತು ವ್ಯಾಪಾರಿಗಳು ಏನು ಮಾಡ್ತಾರೆ? ಗೋಡೌನ್ ಮಾಡ್ತಾರೆ, ಇಡ್ತಾರೆ. APMCಲಿ ಅವ ಇರ್ತಾವೆ. ಅದನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ತಂದಿಟ್ಟರೆ ಸಹಜವಾಗಿ ಯಾರು ಬೇಕು ಬಂದು ಕೊಂಡ್ಕೊಂಡು ಹೋಗ್ತಾರೆ. ಆಗ ತನ್ನ ಬೆಳೆಗೆ ಬೆಳೆದ ಬೆಳೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯದ.